ನಮಸ್ಕಾರ. ಎಲೆಕ್ಟ್ರೋಸ್ಟಾಟಿಕ್ಸ್ ಇಂದ ಕ್ವಶನ್ ಇದು. ಓಕೆ, PU ಲೆವೆಲ್ ಈಸಿ ಕ್ವಶನ್. ಚಾರ್ಜ್ ಆಫ್ 10 nanocoulomb, -20 nanocoulomb, -10 nanocoulomb and +20 nanocoulomb, okay, are placed at the corners of A, B and C. Okay, on the side is the ABCD. Off side respectively on the square of side 0.05 meters. Calculate the resultant force on the charge D. Okay, at a charge D ಮೇಲೆ ಇರುವಂತಹ ಚಾರ್ಜ್ ಮೇಲೆ what is the net force ಅಂತ ಕೇಳ್ತಿದ್ದಾನೆ. So if we see, ನಾವು ಒಂದು ಸ್ಕ್ವೇರ್ ತಗೊಂತಿದ್ದೀನಿ, we will draw the things. Okay, so ಇಲ್ಲೇನು ಹೇಳ್ಕೊಳ್ಳೋಣ ನಾವು, let us assume that we have, this is A, B, C and this is D. Okay, ಈ ಥರ ಚಾರ್ಜಸ್ ಅದ. ಸೊ QA ಹತ್ರ ಎಷ್ಟಿದೆ ನನಗೆ, ಐ ಹ್ಯಾವ್ +10 nanocoulomb ಆ್ಯಂಡ್ QB ಹತ್ರ ಎಷ್ಟಿದೆ -20 nanocoulomb, QC ಹತ್ರ ಎಷ್ಟಿದೆ -10 nanocoulomb ಆ್ಯಂಡ್ QD ಹತ್ರ ಎಷ್ಟಿದೆ ನನಗೆ +20 nanocoulomb. ಹಿಂಗಿದೆ. ಸೊ ಈಗ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ B ಕೇಳ್ತಿದೆ, D ಕೇಳ್ತಿದ್ದಾನೆ, ದಟ್ ಈಸ್ +20 nanocoulomb. ಸೊ ಫಸ್ಟ್ ಥಿಂಗ್ ವಿಲ್ ಅನಲೈಸ್ ದ ಫೋರ್ಸಸ್. ಹೆಂಗಿರುತ್ತೆ, ಯಾವ್ಯಾವ ಫೋರ್ಸ್ ಆಗುತ್ತೆ. ಈಗ ಎ ಇಂದ ಬರುವಂಥ ಫೋರ್ಸ್ ಪ್ಲಸ್ ಅದ, therefore it is ರಿಪಲ್ಸಿವ್ ಆಗಿರೋದ್ರಿಂದ D starts going away from the A. ಕರೆಕ್ಟೇನಾ? ನೆಕ್ಸ್ಟು ನಂಗೆ -10 +20, -10 ಇರೋದ್ರಿಂದ ಡ್ಯೂ ಟು ದ ಫೋರ್ಸ್, ಡ್ಯೂ ಟು ದ ಚಾರ್ಜ್ ಅಟ್ C, ಓಕೆ, ಸಿ ಹತ್ರ ಇರೋಂಥ ಚಾರ್ಜಿಂದ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟಿವ್ ಈ ಕಡೆ ಹೋಗ್ತಾ ಇದೆ. ಸೊ ಐ ವಿಲ್ ಕಾಲ್ ದಿಸ್ ಆಸ್ FC ಆ್ಯಂಡ್ ಐ ವಿಲ್ ಕಾಲ್ ದಿಸ್ ಆಸ್ FD ಕರಿತೀವಿ. ನೆಕ್ಸ್ಟು ಈಗ ನಾವೇನಾದರೂ ನೋಡಿದ್ರೆ B ಡಯಾಗ್ನಲಿ ಇದೆ ಆ್ಯಂಡ್ ಇಟ್ ಈಸ್ -20, ದಿಸ್ ಇಸ್ +20. ಸೊ ಡೆಫಿನೆಟ್ಲಿ ಏನಾಗುತ್ತೆ, ನನಗೆ ಅಟ್ರಾಕ್ಟಿವ್ ಇರ್ತದೆ, ದೇರ್ಫೋರ್ ಇಟ್ ಈಸ್ FB. ಈ ಡೈರೆಕ್ಷನಲ್ಲಿ ಫೋರ್ಸ್ ಹೋಗ್ತದೆ. ಐ ಹೋಪ್ ದ ಫೋರ್ಸ್ ಥಿಂಗ್ಸ್ ಆರ್ ಕ್ಲಿಯರ್ ಫಾರ್ ಯು. ಸೊ ಏನೇನು ಕೊಟ್ಟಿದ್ದಾನೆ ನನಗೆ, QA ಕೊಟ್ಟಿದ್ದಾನೆ, QB ಕೊಟ್ಟಿದ್ದಾನೆ, QC ಕೊಟ್ಟಿದ್ದಾನೆ, QD ಕೊಟ್ಟಿದ್ದಾನೆ ಆ್ಯಂಡ್ ಡಿಸ್ಟೆನ್ಸು ಕೊಟ್ಟಿದ್ದಾನೆ. ಸೊ ವಿ ನೋ ದ ಫಾರ್ಮುಲಾ. Force F is equal to 1/4πε0 Q1 Q2 divided by R square. ಈಗ ಫಸ್ಟ್ ಥಿಂಗ್ ಐ ವಿಲ್ ಕ್ಯಾಲ್ಕುಲೇಟ್ ಫಾರ್ A. Therefore FA is equal to, we know that 1/4πε0 ಅಂದರೆ 9 × 10⁹ into Q1 ಎಷ್ಟಿದೆ ನನಗೆ, ಐ ಹ್ಯಾವ್ Q1 ಅಂದರೆ QD ತೊಗೊತೀನಿ ನಾನು, ದಟ್ ಈಸ್ 20 × 10⁻⁻9 ಇಂಟು Q2 ಅಂದರೆ 10. ಓಕೆ, ಎ ತೊಗೊಂಡಿದ್ದೆ ಹಾಗಾಗಿ 10, ಮ್ಯಾಗ್ನಿಟ್ಯೂಡ್ ಎಷ್ಟೇ ತೊಗೊತೀವಿ, 10 × 10⁻⁻9 ಡಿವೈಡೆಡ್ ಬೈ 0.05 ಹೋಲ್ ಸ್ಕ್ವೇರ್. ಸೊ +9 -9 ಕ್ಯಾನ್ಸಲ್ ಆಗುತ್ತೆ. ಆನ್ ಸಿಂಪ್ಲಿಫೈಯಿಂಗ್ ದಿಸ್ ಎವ್ರಿಥಿಂಗ್ ಹಿಯರ್ ವಿ ವಿಲ್ ಗೆಟ್ 72 × 10⁻⁻4 ನ್ಯೂಟನ್ ಬರುತ್ತೆ. Similarly, we can do for FC, 9 × 10⁻9 into FD ಬಂದು 20, QD ಬಂದು 20 × 10⁻⁻9 into QC ಬಂದು 10 × 10⁻⁻9 divided by 0.05 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಕೂಡ ಅಷ್ಟೇ, ಎವ್ರಿಥಿಂಗ್ ಈಸ್ ಸೇಮ್, ದೇರ್ಫೋರ್ ಹಾಗಾಗಿ ಸೇಮ್ ಇದೆ. ದ ವ್ಯಾಲ್ಯೂ ಆನ್ ಕ್ಯಾಲ್ಕುಲೇಟಿಂಗ್ ದಿಸ್ ವಿಲ್ ಗೆಟ್ 72 × 10⁻⁻4 ನ್ಯೂಟನ್. ಈಗ ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಏನಾಗಿದೆ, FD ಆ್ಯಂಡ್ ಇದನ್ನು FA ಅಂತ ಕರೆಯೋಣ, ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, FA ಆ್ಯಂಡ್ FC ಇವೆರಡು ಹೆಂಗಿದೆ ನನಗೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಅಂದರೆ ದೇ ಆರ್ ಮೇಕಿಂಗ್ ಅನ್ ಆ್ಯಂಗಲ್ 90 ಡಿಗ್ರಿ. ಹಾಗಾಗಿ ಇದರ ರಿಸಲ್ಟೆಂಟ್ ಏನಾಗುತ್ತೆ, ಇಟ್ ವಿಲ್ ಬಿ ದ ಬೈಸೆಕ್ಟರ್. ಹಿಂಗೆ ಹೋಗುತ್ತೆ ರಿಸಲ್ಟೆಂಟ್. ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಇದೆ. ಯಾವುದೇ ಎರಡು ವೆಕ್ಟಾರ್ಸ್ ಪರ್ಪೆಂಡಿಕ್ಯುಲರ್ ಇದ್ದರೆ R is equal to √A² + B² + 2AB cos θ. θ 90 ಆಗುತ್ತೆ, 2AB 0 ಆಗುತ್ತೆ. ಆಮ್ ಐ ಕ್ಲಿಯರ್? ದೇರ್ಫೋರ್ ಹಾಗಾಗಿ ನಮ್ಗೆ ಇಲ್ಲಿ ಏನಾಗುತ್ತೆ, ವಿಲ್ ಹ್ಯಾವ್ FC ಆ್ಯಂಡ್ FAನ ಎರಡೂ ಸೇರಿಸಿದ್ರೆ FCA ಅಂತ ರಿಸಲ್ಟೆಂಟ್ ಅಂತ ತೊಗೊಂಡ್ರೆ, ವಿಲ್ ಕಾಲ್ ದಿಸ್ ಆಸ್ FCA ಅಂತ ರಿಸಲ್ಟೆಂಟ್ ತೊಗೊಂಡ್ರೆ ವಿಲ್ ಹ್ಯಾವ್ √FA² + FC². ಸಿನ್ಸ್ ಎರಡೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ, ಎರಡರದು ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ, ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ 2 times of 72 × 10⁻⁻4 whole square. Therefore √2 times of 72 × 10⁻⁻4.
ನ್ಯೂಟನ್. ದಿಸ್ ಈಸ್ ದ ರಿಸಲ್ಟೆಂಟ್ FCA. ಈಗ ನೆಕ್ಸ್ಟ್ ನಾನು FB ನೋಡಬೇಕು. ಸಿ ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇವೆರಡರ ನಡುವೆ ಆ್ಯಂಗಲ್ ಎಷ್ಟಿರ್ತದೆ ನನಗೆ 45 ಇರ್ತದೆ. ಆ್ಯಂಡ್ ಇದು ಡಯಾಗ್ನಲ್ ಆಗಿರೋದ್ರಿಂದ ಇವೆರಡರ ನಡುವೆ ಆ್ಯಂಗಲ್ ಎಷ್ಟಿರ್ತದೆ ನನಗೆ 45. ಇವೆರಡರ ನಡುವೆ ಆ್ಯಂಗಲ್ ಈಗ ಎಷ್ಟಾಯಿತು ನನಗೆ 90 ಡಿಗ್ರೀಸ್ ಆಯಿತು. ಸೊ ಈಗ ಈ ಫೋರ್ಸ್ ಆ್ಯಕ್ಟ್ ಆಗ್ತದೆ, ಇದು ನೆಟ್ ಫೋರ್ಸ್ ಡ್ಯೂ ಟು ದೀಸ್ ಟು ಇದೆ. ಇವೆರಡು ಫೋರ್ಸದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ ರಿಸಲ್ಟೆಂಟ್ ಮಾಡಲಿಕ್ಕೆ ಫಸ್ಟ್ ಐ ವಿಲ್ ಕ್ಯಾಲ್ಕುಲೇಟ್ FB. ಸೇಮ್ ಫಾರ್ಮುಲಾ 9 into 10 to the power of 9 into 20 into 10 to the power of minus 9 into 20 into, ಯಾಕಂದರೆ D ಹತ್ರನೂ 20 ಇದೆ, B ಹತ್ರನೂ 20 ಇದೆ, into 10 to the power of minus 9 divided by, ಸಿ ಈಗ ಈ ಡಿಸ್ಟೆನ್ಸ್ ನೋಡಬೇಕಂದ್ರೆ ನನಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೇಳಿದ್ದಾನೆ, 0.05 ಮೀಟರ್ಸ್ ಡಿಸ್ಟೆನ್ಸ್ ಹೇಳಿದ್ದಾನೆ. ಇಲ್ಲಿ ಕೂಡ 0.05 ಮೀಟರ್ಸ್ ಇದೆ. ಸೊ ಡಯಾಗ್ನಲ್ ಇದೆ. ಸೊ ಡಯಾಗ್ನಲ್ದು ಫಾರ್ಮುಲಾ ಯಾವಾಗಲೂ ಏನು, √2 ಟೈಮ್ಸ್ ಆಫ್ ಸೈಡ್ ಆಗುತ್ತೆ. √2 ಟೈಮ್ಸ್ ಆಫ್ ಸೈಡ್ ಎಷ್ಟಿದೆ, 0.05. ದೇರ್ಫೋರ್ ಹಾಗಾಗಿ ದ ಆನ್ಸರ್ ಹಿಯರ್ ಈಸ್ √2 ಟೈಮ್ಸ್ ಆಫ್ 0.05 whole square. Therefore that is equal to 9 into 20 into 20 into 10 to the power of minus 9. ಅದು ಇವೆರಡು ಕ್ಯಾನ್ಸಲ್ ಮಾಡಿದ್ದೀನಿ. ಡಿವೈಡೆಡ್ ಬೈ 2 into 0.05. 2 ones a whole square, 10s. So again it is same form. ಹೌದಾ, ಸೇಮ್ ಫಾರ್ಮ್ ಬಂದಿದೆ. 2 into 10, 20 into 10 into 9. Therefore ಫೈನಲ್ ಆನ್ಸರ್ ಮತ್ತೆ ನನಗೆ ಇಲ್ಲಿ ಏನು ಬರ್ತದೆ, 72 into 10 to the power of minus 4 ನ್ಯೂಟನ್. ಸೊ ಈಗ ಮತ್ತೆ ನನಗೆ FB and FCA are 90 degrees to each other. Therefore total net resultant, net final velocity is given, final force is given by under root of, okay, FB square plus FCA square. FB square ಎಷ್ಟಿದೆ ನನಗೆ, ಅಂಡರ್ ರೂಟ್ ಆಫ್ 72 into 10 to the power of minus 4 whole square plus FCA ಎಷ್ಟು ಬಂದಿದೆ, √2 ಟೈಮ್ಸ್ ಆಫ್ 72 into √2 ಟೈಮ್ಸ್ ಆಫ್ 72 into 10 to the power of minus 4 whole square. ಸೊ ಇದರಲ್ಲಿ ಏನಾಗಿದೆ ನನಗೆ, 72 into 10 to the power of minus 4 ಅನ್ನೋದು ಕಾಮನ್ ತೊಗೊಂಡ್ಬಿಟ್ರೆ ಅಂಡರ್ ರೂಟ್ ಆಫ್ 1 plus √2 square is 2. Therefore that is equal to 72 into 10 to the power of minus 4 into √3. ಇದ್ರದ್ದು ಫೈನಲ್ ಆನ್ಸರ್ ಏನು ಬರುತ್ತದೆ ನಮಗೆ, ಅಪ್ರಾಕ್ಸಿಮೇಟ್ಲಿ 1.24 into 10 to the power of minus 3 ನ್ಯೂಟನ್. ಸೊ ಇದು ಫೋರ್ಸ್ ಮ್ಯಾಗ್ನಿಟ್ಯೂಡ್ ಬಂತು. ಸೊ ಡೈರೆಕ್ಷನ್ ಏನಾಗುತ್ತೆ, ಸಿ ಇವೆರಡು ನಡುವೆ ಆ್ಯಂಗಲ್ 90 ಡಿಗ್ರೀಸ್ ಇರೋದ್ರಿಂದ ದ ಡೈರೆಕ್ಷನ್ ಆಫ್ ದ ವೆಕ್ಟಾರ್ ವಿಲ್ ಬಿ ದ ಬೈಸೆಕ್ಟರ್ ಆಫ್ ದೀಸ್ ಟು ಆ್ಯಂಗಲ್ಸ್ ಆಫ್ ದಿ 90 ಡಿಗ್ರೀಸ್. ಹಾಗಾಗಿ ಇಟ್ ವಿಲ್ ಗೋ ಅಲಾಂಗ್ FC. From figure it goes along F. I hope you understood this one. Thank you.